ವಿಷಯಗಳು ನೂರಾರಿದ್ದಾವೆ. ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮೂರನೇ ಶಕ್ತಿಗೆ ಒಂದು ಅಸ್ತಿತ್ವ ಬೇಕು. ಆ ಅಸ್ತಿತ್ವ ಬೇಕು ಅಂತ ಹೇಳಿದ್ರೆ ನಾವು ಈ ಚುನಾವಣೆಯಲ್ಲಿ ಗೆಲ್ಲಬೇಕು, ನಂಬರ್ 1. ನಂಬರ್ 2, ಕುಟುಂಬ ರಾಜಕಾರಣ. ಎಸ್, ಎಲ್ಲಾದರೂ ಉಂಟೇನ್ರಿ ಒಂದು ಕುಟುಂಬದಲ್ಲಿ, ತಂದೆ, ಮಗ, ಸೊಸೆ, ಯಾರು ಮೊಮ್ಮಗ, ಎಲ್ಲಾದರೂ ಉಂಟೆ. ಅಥವಾ ಟಿಕೆಟ್ ಕೊಡೋ ರೀತಿಯೂ ಏನು ಅದು ಮಾತಾಡುವಂಥದ್ದು ದುಡ್ಡಿದೆ ಅಂತಂತೇಳಿ ಇವತ್ತು ಬಸವ ತತ್ವದಲ್ಲಿ ವಿಶ್ವಾಸ ಇರ್ತಕ್ಕಂಥವ್ರು ಅವರು ಎಷ್ಟು ಇಲ್ಲ ಇವ್ರು ಕೊಡಲಿಲ್ಲ ಟಿಕೆಟ್, ಅಟ್ಲೀಸ್ಟ್ ಅವ್ರಿಗೆ ಕೂರಿಸಿ ಕರೆಸಿ, ಇಲ್ಲಪ್ಪ ಇದು ಹಂಗಾಗಿದೆ ದಯವಿಟ್ಟು ನೀವು ಮಾಡ್ಬೋದಾಗಿತ್ತು. ನಡಿ ಯಾರೂ ಇಲ್ಲ, ಏನು ಮಾಡ್ತಾರೆ ಮಾಡ್ತಾರೆ, ನೋಡ್ಕೊತೀವಿ ನಾವು. ಅಂದಮೇಲೆ ಅವರು ಪಾಪ ಏನು ಮಾಡ್ತೀರಿ, ಅವರು ಪೈಲ್ವಾನರು, ಅವರು ಕುಸ್ತಿ ಒಂದು ಸಲ ಗೆಲ್ತಾರೆ, ಒಂದು ಸಲ ಸೋಲ್ತಾರೆ. ಆಟಾಡಕ್ಕಿದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪಾಪ ಹುಡುಗ ಅವನು ಅದೇನೋ ಆತರವಾಗಿ ಮಾಡ್ಕೊಂಡ, ಏನು ಹೇಳಲ್ಲ. ಎಸ್, ತೆಕ್ಕೊಂಡಿದ್ದಾರೆ ವಾಪಸ್ಸು. ಹಾಂ, ಸರ್ ಮುಸ್ಲಿಮ್ಸಲ್ಲಿ ದಾವಣಗೆರೆಯಲ್ಲಿ ಜಾಗೃತಿ ಇರ್ತಕ್ಕಂಥ ಮುಸ್ಲಿಂ ಮತದಾರ ಇಲ್ಲಿ ಅವ್ರಿಗೆ ರಪ್ಪ ಅಂತ ಹೊಡೆದಂಗೆ ಆಗಿತ್ತು. 86,000 ಇದ್ದು ನಮಗೆ ಓಟ್ ಕೇಳಕ್ಕೆ, ಸೀಟ್ ಕೇಳಕ್ಕೆ ಹೋದರೆ ಬೆಂಗಳೂರಿಂದ ಅವಮಾನ ಮಾಡಿ ಕಳಿಸಿದ್ದಾರೆ. ಇವತ್ತು ಆ ಸಮಾಜಕ್ಕೆ ನಾನು ಇಷ್ಟು ಹೇಳ್ತಕ್ಕಂಥದ್ದು, ಇವತ್ತು ನಾನೇ ಬಂದಿದ್ದೇನೆ, ಈ ಸಮಾಜದ ಗೌರವ ಉಳಿಬೇಕಾ? ಮಾಡಿದ್ವಿ, 4 ಸಲ 5 ಸಲ ಮಾಡಿದ್ವಿ. ಶಿವಶಂಕರಪ್ಪ ಅವ್ರ ಸೊಸೆಗೆ ಮಾಡಿದ್ವಿ, ಅವ್ರ ಮಗನಿಗೆ ಮಾಡಿದ್ವಿ. ಸೊ ಇದು ಟೂ ಮಚ್ ಇಸ್ ಟೂ ಬ್ಯಾಡ್. ಆದ್ದರಿಂದ ಸೊ ಕೆಟ್ಟದಾಗ ಮಾತಾಡಿ ಇನ್ನೂಲ್ಲ. ನಿಮಗೆ ಬೆಂಗಳೂರಿನ ಜನ, ಥ್ರೂಔಟ್ ಕರ್ನಾಟಕದಿಂದ ಜನ ಬರ್ತಾರೆ ನೋಡ್ರಿ. ದಾವಣಗೆರೆ ಒಂದು ದೊಡ್ಡ ಕುರುಕ್ಷೇತ್ರ ಆಗತ್ತೆ. ಎಲ್ಲ ಧರ್ಮಗುರುಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಬರ್ತಾ ಒಂದು ನಿಮಿಷ ಈಗ ಇವ್ರು ಗೆದ್ದ ಮೇಲೆ ಏನಾದರೂ ಕಾಂಗ್ರೆಸ್ಸಿಗೆ ಹೋಗ್ಬಿಡ್ತಾರ ಅಂತ ಅದು ಸ್ಪಷ್ಟಪಡಿಸ್ತೇನೆ ಅವ್ರ ಎದುರಿಗೆ. ನೋ, ಹಿ ವಿಲ್ ಬಿ ವಿತ್ ಅಸ್, ಹಿ ವಿಲ್ ಬಿ ವಿತ್ ಅಸ್. ನಮ್ಮ ಜೊತೆಯಲ್ಲಿದ್ದು ಹೋರಾಟ ಮಾಡಿ ಇದೇನಿದು ಈ ಸಿದ್ಧಾಂತ ಇದೆ ಕರ್ನಾಟಕದಲ್ಲಿ, ಇದನ್ನು ಜಾರಿಗೆ ತರ್ತಕ್ಕಂಥದ್ದಕ್ಕೆ ಫಸ್ಟ್ MLA ಆಗಿ ವಿಧಾನಸೌಧದಲ್ಲಿ ಇದನ್ನು ಅವ್ರು ಎತ್ತಿ ಹಿಡಿತಾರೆ ಅನ್ನಕ್ಕಂಥ ವಿಶ್ವಾಸ ಇಟ್ಕೊಂಡು ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ವಿಲ್ ಬಿ ಎ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಫಾರ್ ಫ್ಯೂಚರ್ ಆಲ್ಸೋ. ಸೊ ಅನೇಕ ಜನ ಪಾರ್ಟಿಗೆ ಸೇರೋರು ಇದ್ದಾರೆ ನಮ್ಮ ಜೊತೆಯಲ್ಲಿ. 7-8 ದಿವಸ ಇಲ್ಲೇ ಇರ್ತೇನೆ, ಮಧ್ಯ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ನಾನು. ನಿಮ್ಮೆಲ್ಲರಿಗೂ ಸಂತೋಷ.